ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಿದೆ. ಈ ನಡುವೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕರಂತಹ ಹರೀಶ್ ಗೌಡ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಹಿಂದೆನೆ ನೀವು ಈ ಹನಿ ಟ್ರ್ಯಾಪ್ ಬಗ್ಗೆ ಸಾಕಷ್ಟು ಧ್ವನಿಯನ್ನ ಎತ್ತಿದ್ರಿ. ಹಲವು ದಿನಗಳ ಹಿಂದೆ ಸಾಕಷ್ಟು ಹನಿ ಟ್ರ್ಯಾಪ್ ಆಗ್ತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತೇಳಿ ಕಳೆದ 6 ತಿಂಗಳಿಂದನೇ ಧ್ವನಿ ಎತ್ತಿದ್ರಿ ಸರ್. ನೀವೇ ಕೂಡ ಖುದ್ದು ದೂರು ಕೂಡ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರಿ. ಈಗ ಹೊಸದಾಗಿ ರಾಜಣ್ಣ ಅವರು ಹೇಳ್ತಿದ್ದಾರೆ ಸರ್, ಹನಿ ಟ್ರ್ಯಾಪ್ ಸಾಮಾನ್ಯವಾಗಿ ಅಂದ್ರೆ ಕಾಂಗ್ರೆಸ್ ಶಾಸಕರಲ್ಲಿ ಹಲವರಿಗೆ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಯಾರ್ಯಾರಿಗೆ ಆಗಿರ್ಬೋದು ಅಂತ ಸರ್? ಕಾಂಗ್ರೆಸ್ ಶಾಸಕರಿಗಲ್ಲ, ಸಾಮಾನ್ಯ ಜನರಿಂದ ಹಿಡಿದು ಇಂಡಸ್ಟ್ರಿಯಲಿಸ್ಟ್ಗಳಿಂದ ಹಿಡಿದು ಪ್ರೊಫೆಸರ್ಸ್ಗಳಿಂದ ಹಿಡಿದು ಯಾವ್ಯಾವ ರಂಗದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆಲ್ರಿಗೂ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಈ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದೆಲ್ಲರದ್ದು ವಿರೋಧ ಐತೆ. ಇವತ್ತು ರಾಜಣ್ಣ ಅವ್ರದ್ದು ಏನಾಗೈತೆ ಅದು ತಪ್ಪು ಅಂತ ಅನ್ನೋದು ನಮ್ಮ ಅನಿಸಿಕೆ. ಹನಿ ಟ್ರ್ಯಾಪ್ ಮಾಡಬಾರ್ದು. ಒಬ್ಬ ಮನುಷ್ಯನ ನಾವು ಮಣಿಸ್ಬೇಕು ಅಂತಂದರೆ ನಾವು ಅವನಿಗೆ ಯಾವ ವಿಚಾರವಾಗಿ ನಾವು ಅವನ್ನ ಮಣಿಸ್ಬೇಕು ಆ ವಿಚಾರದಲ್ಲೇ ಮಣಿಸ್ಬೇಕು. ಇದು ವಾಮ ಮಾರ್ಗಗಳನ್ನ ಹುಡುಕ್ಬಾರ್ದು ಅಂತ ನನ್ನ ಅನಿಸಿಕೆ. ಕಳೆದ 6 ತಿಂಗಳಿಂದ ನೀವು ಕೂಡ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿ ದೂರು ಮೈಸೂರು ನಗರದಲ್ಲಿ ಒಂದು 3-4 ಜನ ಪ್ರೊಫೆಸರ್ಸ್ಗಳು, ಒಂದು 5-6 ಜನ ಡಾಕ್ಟ್ರುಗಳಿಗೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಎಲ್ರಿಗೂ ಹನಿ ಟ್ರ್ಯಾಪ್ ಮಾಡಿದ್ದಂಥ ವಿಚಾರ ನನಗೆ ಗಮನಕ್ಕೆ ಬಂದಿತ್ತು. ಹಾಗಾಗಿ ನಾನು ಅವರೆಲ್ಲರೂ ನನ್ನ ಹತ್ರ ಬಂದು ಕೋರ್ಕೊಂಡಾಗ ಅವ್ರಿಗೆ ದಿನನಿತ್ಯ ಕಿರುಕುಳ ಕೊಡುವಂಥ ಕೆಲಸವನ್ನು ಯಾವುದೋ ಒಂದು ಟೀಮ್ ಮಾಡ್ತಾಯಿತ್ತು. ಅದು ಲೋಕಲ್ ಟೀಮ್. ಅದು ಮತ್ತು ಒಂದು ಸ್ವಲ್ಪ ಬೆಂಗಳೂರಿನವ್ರೂ ಆ ಟೀಮ್ನಲ್ಲಿ ಸೇರಿದ್ದಂಥ ವಿಚಾರ ನನಗೆ ಕನ್ಫರ್ಮ್ ಆಗಿ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲರೂ ಹಿಡಿಸಾಯಿತು. ಈಗ ಅದ್ರ ಬಗ್ಗೆ ಏನು ತಕರಾರಿಲ್ಲ. ಅವರು ಜೈಲಿಗೂ ಹೋಗ್ಬಿಟ್ಟು ಬಂದಾಯಿತು, ಅವ್ರಿಗೆ ಶಿಕ್ಷೆನೂ ಆಯಿತು, ಎಲ್ಲನೂ ಆಗಿದೆ. ಅದು ಮುಗಿದೋದ ಕತೆ. ಅದು ಆ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ರೆ ಈ ತರದ ಬೆಳವಣಿಗೆ ಆಗ್ತಿರ್ಲಿಲ್ಲ ಅಂತ ಆ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಅದು ಸಾರ್ವಜನಿಕರಿಗಾಗಿದ್ದಂಥ ವಿಚಾರ. ಇದು ಸೆಷನಲ್ಲಿ ಈ ರಾಜಣ್ಣವ್ರ ಧ್ವನಿ ಎತ್ತಿದ್ರಿಂದ ಇದು ಒಂದು ಸ್ವಲ್ಪ ಇಡೀ ರಾಜ್ಯದಲ್ಲಿ ಒಂದು ಸ್ವಲ್ಪ ವೈಲೆಂಟ್ ಆಗಿದೆ ಸರ್. ಈ ರೀತಿ ಹನಿ ಟ್ರ್ಯಾಪ್ ಮಾಡ್ತಿರೋದ್ರಲ್ಲಿ DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತೇಳಿ ಬಿಜೆಪಿ ಅವರ ಅವ್ರ ಹೆಸರು ಹೇಳ್ತಾರೆ. ಬಿಜೆಪಿ ಅವ್ರು ಹೇಳ್ತಾರೆ, ಅಮಿತ್ ಶಾನೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕಿಂಗ್ ಪಿನ್ ಅಂತ ಹೇಳ್ತಾರೆ. ಇಡೀ ದೇಶ ಇನ್ನೊಬ್ರು ಹೆಸರು ಹೇಳ್ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾರದೇ ಒಬ್ಬನ ಹೆಸರು ಎತ್ಬೇಕಾದ್ರೆ ಮುನಿರತ್ನ ಅವರು ನೇರವಾಗಿ ಆರೋಪ ಮುನಿರತ್ನ ಅವನು ಇಂಜೆಕ್ಟ್ ಮಾಡಕ್ ಹೋಗಿದ್ದ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಲ್ವಾ. ಅವನಿಗೆ FIR ಆಗಿ ಅವನ ಏನು ಅತ್ಯಾಚಾರ ಮಾಡೋವನೇ ಮಹಿಳೆಯರ ಮೇಲೆ ಅಂತ ಅಂದ್ಬಿಟ್ಟು 3-4 ಜನ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿಲ್ವ ಅವನಿಗೆ? ಅವನು ಯಾರು ಹೇಳಕ್ಕೆ? ಅವನು ಮುನಿರತ್ನ ಅವನು ನಾನೇ ಕೇಳಿ ನಾನು ಇನ್ನೊಬ್ರ ಬಗ್ಗೆ ಏನು ಆಪಾದನೆ ಮಾಡಕ್ಕೆ ಹೋಗ್ಲಿ? ಅವನೇ ಕಳ್ಳ, ಅವನೇ ಕೇಳಿ, ಅವನು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಂಥದ್ದು ಏನೈತೆ? ಅವ್ರು BJP ನಮ್ಗೆಲ್ರಿಗೂ ಒಂದೊಂದು ಕಡೆ ಎಲ್ಲೋ ಭಯ ಆಯ್ತದೆ. ಈ HIV ಇಂಜೆಕ್ಟ್ ಮಾಡಿಗಿರ್ಬಿಟ್ಟಾರಪ್ಪ ಅಲ್ಲೆಲ್ಲರೂ ಸದನದಲ್ಲಿ ಇವನು ಅಂತ ಅಂದ್ಬಿಟ್ಟು. ಅದು ಪ್ರೂವ್ ಆಗಿಲ್ವ? ಅದು ಸುಮ್ಮನೆ ಅದನ್ನು ಕತೆ ಕಟ್ಟಿ ಹೇಳೋಕ್ಕಾಯ್ತದ? ಅದ್ರ ಜೊತೆಲಿದ್ದಂಥ ಕಾರ್ಯಕರ್ತರುಗಳನ್ನೇ ಅದನ್ನು ಮಾತಾಡ್ತವ್ರೆ ಅಂತಂದರೆ ಅದು ವಾಸ್ತವಾಂಶ ತಾನೇ ಅವ್ರು ಮಾತಾಡ್ತಾರಂಥದ್ದು. ಸರ್, ಬಿಜೆಪಿ ನಾಯಕರ ಈ ಥರದ ಮನಸ್ಸಿರುವಂಥವ್ನು ಅವನೇನು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು? ಬಿಜೆಪಿ ನಾಯಕರಾದಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ದು ಉದ್ದೇಶ. ಅದನ್ನ ಮಾಡ್ತದೆ ನಮ್ಮ ಸರ್ಕಾರ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಅವ್ರನ್ನೂ ಕಂಪ್ಲೇಂಟ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಇದ್ರ ಹಿಂದೆ ಯಾರ್ದು ಕೈವಾಡ ಐತೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸುವಂಥ ಕೆಲಸನ ಮಾಡ್ತದೆ ನಮ್ಮ ಸರ್ಕಾರ. ಜೊತೆಗೆ ಸರ್, ಹೊರಟ್ಟಿ ಅವರು ಬೇಸರಗೊಂಡು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ ಸರ್. ಇಂತಹ ಪರಿಸ್ಥಿತಿ ಯಾವ ಹಿಂದೆಲ್ಲೂ ಕೂಡ ನೋಡಿಲ್ಲ. ಮೊನ್ನೆ ಸದನದ ಕೊನೆಯ ದಿನ BR ಪಾಟೀಲ್ ಅವರನ್ನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಭಾರಿ ಸೌಮ್ಯ ಸ್ವಭಾವದವರು ಮತ್ತು ಎಥಿಕ್ಸ್ ಇಟ್ಕೊಂಡು ಒಂದು ಸ್ವಲ್ಪ ಸಂಸ್ಕಾರವನ್ನು ಮೈಗೂಡಿಸ್ಕೊಂಡಿರುವಂಥ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ. ಮತ್ತು ಸೀನಿಯರ್ ಮೋಸ್ಟ್ ರಾಜಕಾರಣಿಗಳಿದ್ದಾರೆ. ಅವರು ಜೀವನದಲ್ಲಿ ಇದೆಲ್ಲವನ್ನು ನೋಡೇ ಇರೋಕ್ಕೆ ಸಾಧ್ಯವಿರಲ್ಲ. ಈ ಮೊನ್ನೆ ಏನು 18 ಜನ ನಮ್ಮ ಸ್ಪೀಕರ್ ಅವರ ಚೇಂಬರ್ಗೆ ಅಂತೀನಿ ಅವ್ರ ಪೋಡಿಯಂನೆಲ್ಲನೂ ಕಿತ್ತಾಕುವಂಥದ್ದು, ಸದನದಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಅದೆಲ್ಲವನ್ನು ನೋಡಿದಾಗ ನಾವು ಹೊಸ್ದಾಗಿ ಆಯ್ಕೆ ಆಗಿರುವಂಥ ನಮ್ಮಂಥ ಅವರಿಗೆ ಶಾಸಕರುಗಳಿಗೇ ಬೇಸರ ಆಗುತ್ತೆ. ಇನ್ನು ಆ ಸೀನಿಯರ್ಸ್ಗಳಿಗೆ ಆಗದೆ ಇರ್ತದ. ಇದು ಯಾವ ಕಡೆಗೆ ಹೋಯ್ತೈತೆ ಈ ದೇಶ, ಈ ರಾಜ್ಯ ಅಂತ ಅನ್ನೋ ಮನಸ್ಥಿತಿಗೆ ನಾವೆಲ್ಲ ಬಂದ್ಬಿಟ್ಟಿದ್ದೀವಿ. ಇವತ್ತು ಈ ಥರದ್ದೆಲ್ಲ
ಏನು ಯಾರನ್ನೋ ಒಬ್ಬನ ಈ ಲೀಡ್ರನ್ನ ಇದು ಮಾಡಬೇಕು ಅಂದರೆ HIV ಇಂಜೆಕ್ಟ್ ಮಾಡುವಂಥದ್ದು. ಈಗ ಮುನಿರತ್ನ ಸುಮಾರು ಜನದ್ದು ಈಗ CD ಮಾಡಿಸ್ಕೊಂಡು ಇಟ್ಕೊಳ್ಳೋಂಥ ಟ್ರ್ಯಾಪ್ ಮಾಡಿ ಅವನು ಈ ಥರ ಮಾಡೋದಕ್ಕೆ. ಇವೆಲ್ಲವನ್ನು ನೋಡಿದಾಗ ನಮಗೇನೆ ಅನಿಸುತ್ತೆ ರಾಜಕಾರಣ ಇವತ್ತು ಈ ಪರಿಸ್ಥಿತಿಲಿ ಐತೆ, ಇನ್ನು 5 ವರ್ಷಕ್ಕೆ ಯಾವ ಪರಿಸ್ಥಿತಿಗೆ ಹೋಗುತ್ತೆ ಅಂತ ಯೋಚನೆ ನಾವು ಮಾಡೋಂಗೆ ಆಗೋಗೈತೆ ನಮಗೆ. ಅಂದ್ರೆ ಸರ್ ಯಾವ ಹಂತಕ್ಕೆ ತಲುಪೋದು ಅಂತ ಸರ್? ಏನು ಯಾವ ಹಂತಕ್ಕೆ ತಲುಪುತ್ತೆ ಅಂತ ಊಹೆ ಮಾಡೋದೇ ಕಷ್ಟ ಆಗೋಗೈತೆ. ಏನು ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಜಕಾರಣ ಮಾಡಬೇಕೋ ಮಾಡಬಾರ್ದು ಅಂತ ಅನ್ನೋ ಯೋಚನೆ ಬಂದ್ಬಿಟ್ಟೈತೆ. ಇದು ವಾಸ್ತವಾಂಶ. ನಾನು ಸತ್ಯ ಹೇಳಬೇಕು ಅಂತಂದರೆ ನನಗೂ ಏನಪ್ಪ ಇದು ಈ ಮಟ್ಟಿಗೆ ರಾಜಕಾರಣ ಅಂತಂದರೆ ಆರೋಗ್ಯಕರವಾಗಿರ್ಬೇಕಾದದ್ದು. ಯಾವುದೇ ಒಂದು ವಿರೋಧ ಮಾಡೋದಾಗಲಿ, ಭಿನ್ನಾಭಿಪ್ರಾಯಗಳನ್ನ ಮಂಡಿಸೋದಾಗಲಿ, ಇಲ್ಲ ಇನ್ನೊಬ್ಬನ್ನ ನಾವು ಯಾವುದೇ ವಿಚಾರದಲ್ಲಿ ಅವನನ್ನು ನಾವು ಸೋಲಿಸ್ಬೇಕು ಅಂತ ಅಂದಾಗ ಆರೋಗ್ಯಕರವಾಗಿರಬೇಕು. ಒಂದು ಚರ್ಚೆ ಮಾಡ್ಬೇಕಾದ್ರೂ ಆರೋಗ್ಯಕರವಾಗಿರಬೇಕು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬಸವರಾಜ್ ಹೊರಟ್ಟಿಯವ್ರಿಗೆಲ್ಲ ನಮ್ಮಂಥ ಹೊಸದಾಗಿ ಆಯ್ಕೆಯಾಗಿ ಹೋಗಿರುವಂಥ ಶಾಸಕರುಗಳಿಗೂ ಬೇಸರ ಆಗೈತೆ. ರಾಜಕಾರಣ ಸಾಕಾಗಿದೆ ಅಂತಾನೆ ಸುಮಾರು ಜನ ಆ ಥರ ಮಾತಾಡ್ತಾವ್ರೆ. ನಮಗೂ ಆ ಮನಸ್ಥಿತಿ ಬರುವಂಥದ್ದೇನು ದೊಡ್ಡದಲ್ಲ ಅದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಸಾಕಪ್ಪ ಏನಿಗೆ ಬೇಕು ಅಂತ ಅನ್ನೋ ಮನಸ್ಥಿತಿಗೆ ಬರುವಂಥದ್ದು ಎಲ್ಲರನ್ನೂ ಬಂದ್ಬಿಡ್ತಾರೆ. ಈಗ ನೋಡಿ ನೀವು, ಈಗ ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳಿದ್ರು, ಇವತ್ತಿನ ಯುವಕರಿಗೆ ನೀವು ಕೇಳಿ ಏನಾಗಬೇಕು ನೀನು ದೊಡ್ಡವನಾದ್ಮೇಲೆ ಅಂತ. ನನ್ನ ಮಕ್ಕಳನ್ನೇ ಕೇಳಿ, ನನ್ನ ಮಕ್ಕಳನ್ನ ನಾವು ಡಾಕ್ಟ್ರೋ ಇಂಜಿನಿಯರೋ ಇಲ್ಲ ಇಂಡಸ್ಟ್ರಿಯಲಿಸ್ಟೋ ಏನೋ ಆಗಬೇಕು ಅಂತ ಅಂತಾರೆ. ರಾಜಕಾರಣಿ ಆಗ್ಬೇಕಂತ ಯಾರೂ ಅನ್ನಲ್ಲ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಅರ್ಥವಾಗೋಗೈತೆ ರಾಜಕಾರಣ ಅಂದರೆ ಎಷ್ಟು. ರಾಜಕಾರಣ ಅಂದರೆ ಕೊಳಚೆ ಒಳಗೆ ಬಿದ್ದಿದ್ದೀವಿ ಅಂತ ಅರ್ಥ. ಆ ಮಟ್ಟಕ್ಕೆ ಆಗೋಗೈತೆ. ಈ ಹನಿ ಟ್ರ್ಯಾಪ್ ಹಿಂದೆ ಇರೋ ಕಾರಣದ ಕೈ ಯಾರು ಸರ್? ಅದನ್ನು ತನಿಖೆ ಆದಮೇಲೆ ಗೊತ್ತಾಯ್ತದೆ ಯಾರು ಅಂತ, ಯಾರು ಮಾಡಿಸೋರಿ ಅಂತ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಯ್ತದೆ. ಬಟ್ ಎಲ್ಲರೂ ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡ್ತಿದ್ರಲ್ಲ ಅಂತ ಅಷ್ಟೇ. ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡೋವಂಥದ್ದು BJP ಅವರ ಹುಟ್ಟುಗುಣ. ನಾನು ಹೇಳ್ತಾ ಇದ್ದೀನಲ್ಲ, ನಾನೀಗ ಅಮಿತ್ ಶಾನೇ ಕಿಂಗ್ ಪಿನ್ ಇದಕ್ಕೆ ಈ ದೇಶದಲ್ಲಿ ಅಂತ. ಅಮಿತ್ ಶಾದನ್ನೇ ಸುಮಾರು ಮಾಡಿ ಇಟ್ಕೊಂಡವ್ರಂತಲ್ಲ ಅವ್ರನ್ನೂ. ಈಗ ನಾನು ಅವ್ರ ಕಡೆ ಬೊಟ್ಟು ಮಾಡ್ತಾ ಇದ್ದೀನಿ, ಅದನ್ನು ಹೇಳಿ ನೀವು ಹೋಗಿ. ಇಷ್ಟು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಹರೀಶ್ ಗೌಡ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.